ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣರ ದಿನ್ನೆ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ಸಿಲುಕಿ ಎಕರೆಗಟ್ಟಲೆ ಬಾಳೆ ಬೆಳೆ ನೆಲಕಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮದ ಪ್ರಗತಿಪರ ರೈತ ಜಿಎಂ ತಟ್ಟೇಗೌಡ ಎಂಬುವವರು ತಮ್ಮ 8.5 ಎಕರೆ ಜಮೀನಿನಲ್ಲಿ ಬಾಳೆ ಕೃಷಿ ಮಾಡಿದ್ದರು. ಸುಮಾರು 11 ತಿಂಗಳುಗಳ ಕಾಲ ಮುತುವರ್ಜಿಯಿಂದ ಬೆಳೆಸಿದ ಬೆಳೆ ಇನ್ನೇನು ಕಟಾವಿಗೆ ಬರಲು ಕೇವಲ 1.5 ತಿಂಗಳು ಮಾತ್ರ ಬಾಕಿ ಇತ್ತು. ಆದರೆ ಅನಿರೀಕ್ಷಿತವಾಗಿ ಬೀಸಿದ ಗಾಳಿ ಮತ್ತು ಮಳೆಗೆ ಬಾಳೆ ಗಿಡಗಳು ಬುಡ ಸಮೇತ ಕಿತ್ತು ಬಂದಿದ್ದು ಅಂದಾಜು 30 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಅಳಲನ್ನ ತೋಡಿಕೊಂಡಿದ್ದಾರೆ. ನೋಡಿ ಸರ್, ಬಾಯಿಗೆ ಬರಲಿಲ್ಲ ನೋಡಿ, ಹಿಂಗಾಗಿದೆ ಎಲ್ಲಾನು. 8.5 ಎಕರೆ ಹಿಂಗೆ ಆಗಿದೆ. ಗೊನೆ ಹತ್ರ ಹೋಗೋಣ, ಇಲ್ಲೇ ತೋರಿಸಿ, ಗೊನೆ ತೋರಿಸಿ. ಎತ್ತಕ್ಕಾಗಲ್ಲ, 40-30 kg ಬರ್ತಾಯಿತ್ತು ಅದು. ಸುಮಾರು 13 ತಿಂಗಳ ಅವಧಿಯ ಈ ಬೆಳೆಗೆ ಸಾಕಷ್ಟು ಬಂಡವಾಳ ಹೂಡಲಾಗಿತ್ತು. ಕಟಾವಿನ ಹಂತದಲ್ಲಿ ಬೆಳೆ ನಾಶವಾಗಿರುವುದು ತುಂಬಲಾರದ ನಷ್ಟ ತಂದಿದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಂತ್ರಸ್ತ ರೈತ ಜಿಎಂ ತಟ್ಟೇಗೌಡ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಜಿಎಂ ತಟ್ಟೇಗೌಡ ಅಂತ. ನಮ್ಮದು ಗಡದಾಸನಹಳ್ಳಿ. ಇಲ್ಲಿ ಪಕ್ಕದಲ್ಲಿ ಹಳ್ಳಿ ಹತ್ರ ಬೆಳೆ ಮಾಡಿದ್ದೀವಿ, ಬ್ರಾಹ್ಮಣ ದಿನ್ನೆ ಅಂತ. 8.5 ಎಕರೆ ಬಾಳೆ ಗಿಡ ನಮ್ಮ ಜಮೀನಲ್ಲೇ ಮಾಡಿರೋದು. ಎಲ್ಲ ಲಾಸ್ ಆಗಿಬಿಟ್ಟಿದೆ, ಬಿದ್ದೋಗಿದೆ ಗಾಳಿಗೆ. 2 ದಿವಸ ಮಳೆ ಸುರಿತಾನೇ ಇದೆ. ಸಾಯಂಕಾಲ ಸುರಿಯೋದು, ಗಾಳಿ ಹೊಡೆಯೋದು, ಹಿಂಗೆ ಬಿದ್ದೋಗಿರೋದು. ಸುಮಾರು ಅಂದರೆ ಖರ್ಚು ಮಾಡಿದ್ದೀವಿ. ಏನೋ ಗೌರ್ಮೆಂಟಿಂದ ನಮಗೆ ಪರಿಹಾರ ಕೊಡಿಸ್ತಿದೆ ಅಂತ ನಮ್ಮದು ಆಸೆ. ಎಷ್ಟು ಲಾಸ್ ಆಗಿದೆ ಸರ್? ಒಂದು 30 ಲಕ್ಷ ಲಾಸ್ ಆಗಿದೆ. ಬಂದು ನೋಡಿ ಸರ್, ಎಲ್ಲ ಬೇಕಾದ್ರೆ ಇನ್ನು ಬಂದು ನೋಡಿ. ಇದು ಎಷ್ಟು ಎಕರೆಗೆ ತಾವು? 8.5 ಎಕರೆ ಮಾಡಿದ್ದೀವಿ ಸರ್. ಇಲ್ಲಿ ಏನೇನು ಬೆಳೆಗಳು ಹಾಕಿದ್ದೀರಾ? ಇನ್ನು ಇದ್ರೊಳಗೆ ಇದು ಬಾಳೆ ಈಗ ಮಾಡಿರೋದು ಹಾಕಿದ್ದೀರಾ ಅಂತ. ಈ ಸರ್ವೆ ನಂಬರ್ ಅದೇ 56-57 ಸರ್ವೆ ನಂಬರು. 55-56 ಸರ್ವೆ ನಂಬರ್. ಬ್ರಾಹ್ಮಣ ದಿನ್ನೆಗೆ ಸೇರುತ್ತಾ? ಬ್ರಾಹ್ಮಣ ದಿನಕ್ಕೆ ಸೇರುತ್ತೆ. ಅಲ್ಲ, 1 ವರ್ಷ 2 ತಿಂಗಳು ಬೇಕು ಸರ್. ಇದು 13 ತಿಂಗಳು ಬೇಕು ಬೆಳೆ ಬರಬೇಕು ಅಂದರೆ. ಈಗ ಒಂದು 11 ತಿಂಗಳಾಗಿದೆ. ಇನ್ನೊಂದು 1.5-2 ತಿಂಗಳಲ್ಲಿ ಬೆಳೆ ಬಂದುಬಿಡ್ತಾಯಿತ್ತು ನಮ್ಮ ಕೈಗೆ ಬಂದಿದ್ದು ಬಾಯಿಗೆ ಬರಲಿದೆ. ನೋಡಿ, ಗೊನೆ ಎಲ್ಲ ಒಳಗಿದೆ. ನಿಮಗೂ ಗೊತ್ತಾಗ್ತದೆ ಸರ್. ನೋಡಿ, ಎಲ್ಲ ಬಿದ್ದೋಗಿದೆ. ಏನೋ ಗೌರ್ಮೆಂಟಿಂದ ನಮಗೆ ಸಹಾಯ ಮಾಡಿಕೊಡಿ ಸರ್ ಅಂತ ನಾವು ನಿಮಗೆ ಕೇಳ್ಕೊಳ್ಳೋದಷ್ಟೇ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.